ಆಕಿ ಮನೆಗೆ ಯಾರು ಬಂದಾರ? ಎಟ್ಟ ನೆನ್ಪಿಟ್ಕೊಂಡ್ರಿ ಯಾವ ಹೆಸರು ಬಿಡದಪ್ಪ ಅಂದ. ಆಕಿ ಒಂದು 1.5 ವರ್ಷ ಅಡ್ಡಾಡಿ ಸಾಕಾಗಿ ಏನು ಕೊಟ್ಲು ಗೊತ್ತೇನ? ಒಂದು 6 ತಿಂಗಳದಿಂದ ಆಕಿ ಮೊಮ್ಮಗ ತಿಂದು ಒಕ್ಕೊಟ್ಟಿದ್ದು ಎಲ್ಲ ಹರ್ಕೊಂಡು ತಿಂದಿದ್ದ. ನಡ್ಬರ್ಕದು ಪಲ್ಯ ಹತ್ತಿದ್ದಿರ್ತೈತಲ್ಲ ರೊಟ್ಟಿ, ಅದನ್ನು ತಗೊಂಡು ಅವ ಬೀಸಾಕಿದ್ದು ಜೋಳದ ಚೀಲ ಸಂಧ್ಯಾಗ. ಎಷ್ಟು ತಿಂಗಳ ಹಿಂದೆ ಒಕ್ಕೊಟ್ಟಾನ್ರಿ? 6 ತಿಂಗಳಿಂದ ಬಿಸಿ ಇದಿರ್ತೈತೆ, ಸುಡುದು ಹೆಂಗಿರ್ತೈತಿ? ಬುಳು ಸತ್ತಿ ಹೋಗ್ಬಿಟ್ಟಿರ್ತದೆ. ಇವ ಭಾಳ ಕಡಕತ್ತಾನ ಸ್ವಾಮಿ. ಇವಾಗ ಇದನ್ನ ಕೊಡೋದಂತ ಆರಿಸಿಟ್ಲ್ರಿ ಅದನ್ನ. ಏನ್ರಿ 6 ತಿಂಗಳ ಹಿಂದಿಂದ ಅದನ್ನು ತಗೊಂಡು 1.5 ವರ್ಷಕ್ಕೆ ಅವನು ಜೋಳಿಗ್ಯಾಗ ಹಾಕಿದ್ಲಂತ. ಜೋಳಿಗ್ಯಾಗ ಹಾಕಿದ ಮೇಲೆ ಅವ ಇಸ್ಕೊಂಡು ಹೋಗೋ ಮುಂದೆ, ಯವ್ವ ಈಗ 16 ಎತ್ತದವು, ಮುಂದಿನ ವರ್ಷ ಅಷ್ಟೊತ್ತಿಗೆ ಈ ರೊಟ್ಟಿ ಕೊಟ್ಟಿದ್ದ ಪುಣ್ಯಕ್ಕೆ 32 ಎತ್ತಾಗಲಿ ಅಂತ ಆರೈಸಿ. ಏನಂದ್ರಿ? 32 ಎತ್ತಾಗಲಿ ಅಂತೇಳಿ ಆಶೀರ್ವಾದ ಕೊಟ್ಟೋದ. ಇಸ್ಕೊಂಡು ಹೋದ. ಊರು ಹೊರಗೆ ಹೊಳೆ ಹರಿತಿತ್ತು, ಕೃಷ್ಣಾ ನದಿ. ಹೋದ, ಸನ್ಯಾಸಿ ಜಳಕ ಮಾಡಿದ. ಈಗೇನು ಕೊಟ್ಟಿದ್ಲಲ್ಲ ರೊಟ್ಟಿ, ಬಟ್ಟೆ ಎಲ್ಲ ಮಡಿ ಹಾಕಿದ. ಅಲ್ಲೇ ಒಂದಿಷ್ಟು ಪತ್ರಿ ಪುಷ್ಪ ಎತ್ಕೊಂಡು ಬಂದ. ದಂಡ್ಯಾಗ ಕುತ್ಕೊಂಡು ಆ ಹೂವೆಲ್ಲ ಹರ್ಕೊಂಡು ಬಂದಿದ್ನಲ್ಲ, ಪೂಜೆ ಮಾಡಿದ. ರೊಟ್ಟಿ ಸ್ವಚ್ಛಾಗಿ ತೊಳೆದು ಎದಕ್ಕಿಟ್ಟಿದ್ದ? ಬಿಸಿಲಿಗಿಟ್ಟಿದ್ದ. ಬುಳು ಸತ್ತಿದ ರೊಟ್ಟಿ ಎಲ್ಲ ಜಳಕ ಮಾಡಿದ. ಲಿಂಗ ಪೂಜೆ ಮಾಡ್ಕೊಂಡ, ಪಾದೋದಕ ತಗೊಂಡ ಆ ರೊಟ್ಟಿ ತಿನ್ನೋ ಮುಂದೆ ಏನು ಹೇಳಿದ ಅಂದ್ರೆ, ಏ ರೊಟ್ಟಿ, ನಮ್ಮವ್ವ 1.5 ವರ್ಷ ಹೋಗೇನಿ, 1.5 ವರ್ಷ ಹೋಗಿದ್ದಕ್ಕೆ ಒಂದು ತುಣುಕು ರೊಟ್ಟಿ ಕೊಟ್ಟಾಳ, ಆಕಿಗೆ ಏನು ಬರಲಾರ್ದಂಗೆ ಕಾಪಾಡಪ್ಪ ಪರಮಾತ್ಮ ಅಂತ ಹೇಳಿ ಲಿಂಗಕ್ಕೆ ನೈವೇದ್ಯ ಮಾಡ್ಕೊಂಡು ಆ ಎಂಜಲ್ ರೊಟ್ಟಿ ತಳ್ಕೊಂಡು ಇವ ತಿನ್ನಂತ. ಮುಂದೆ 16 ಎತ್ತಿನ ಕಮತ ಹೊಲ ಬಿತ್ತಾಕ ಹೋಗ್ಯಾಳ. ಮುಂಗಾರಿಗೆ ಮಿರ್ಗಾ ಮಿಂಚದ ಹೊಲ ಬಿತ್ತಾಕ ಹೋಗ್ಯಾಳ. ಭಾಳ ಗುಡುಗು ಸಿಡಲು ಬರಾಕತ್ತದೆ. ಚಕ್ಕಡಾಗಿ 8 ಎತ್ತಿಂದು ಚಕ್ಕಡಿ, 16 ಎತ್ತಲ್ಲ 8 ಚಕ್ಕಡಿ ಒಮ್ಗೆ ಬರುವಂತ. ಅದರ ಕಾಳು, ಕೂರ್ಗಿ, ಆಳು, ಗೊಬ್ಬರ ಎಲ್ಲ ತುಂಬ್ಕೊಂಡು ಹೊಂಟಾಳ. ನೋಡ್ತಿದ್ರು ಊರ್ ಜನ ಕುತ್ಕೊಂಡು. ಆಕಿ ಕಮ್ತಾನ, ಗಂಡ ಸತ್ತಿದ್ದ, ಈಕಿನೇ ಗಂಡಾಗಿ ಕಮ್ತ ಮಾಡಾಕತ್ತಿದ್ಲು. ಬರ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ ಮುಂಗಾರಿ ಮಳೆ ಬಿತ್ತಿ ಬರಾಕತ್ತಿದ್ಲು ಸರ್. ಆಕಿ ಬೆತ್ತಿ ಬರೋ ಮುಂದೆ ಸಿಡ್ಲು ಬಿತ್ತಂತ, ಕಡ್ ಸಿಡ್ಲು ಬಿದ್ದು ಗುಟ್ಲೆ ಇನ್ನೇನಿಕಿ ಕುಂತಿದ್ಲಲ್ಲ ಚಕ್ಕಡ್ಯಾಗ, ಈಕಿಗೆ ಬಡ್ಯಾಗ ಬರಾಕತ್ತಿತ್ತು. ಬಡ್ಯಾಗ ಬರೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಆ ರೊಟ್ಟಿ ಓಡಿ ಬಂತಂತ. ಯೋಗಿಗೂ ಕೊಟ್ಟಿತ್ತು. ಹಿಂಗೆ ಅಡ್ಡ ನಿಂತದು ರೊಟ್ಟಿ ಕೊಟ್ಟಿದ್ಲಲ್ಲ. ಆ ರೊಟ್ಟಿ ತುಣುಕು ಅಡ್ಡ ನಿಂತಂತೆ. ಏ ಸಿಡ್ಲೆ, ನೀ ಯಾರಿಗಾರ ಬೀಳು, ಮತ್ತೆ ಗಿಡಕ್ಕ ಪಡಕ್ಕೆ ಎಲ್ಲರ ಬೀಳು, ನಮ್ಮವ್ವ ಯೋಗಿಗೆ ರೊಟ್ಟಿ ಕೊಟ್ಟಾಳು ಅಂತ ತುಣುಕು, ಅದಕ್ಕೆ ಆಕಿಗೆ ಬಡಿಬೇಡ ಅಂತ ಹೇಳ್ತಂತ. ಕೊಟ್ಟಿದ್ದು ಪುಣ್ಯ ಆಗಿ ಬರ್ತದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಲೋಕಾಯುಕ್ತರಿಗೆ. ಹೌದಲ್ಲ? ಅದಕ್ಕೆ ನಾವು ದಾನ ಧರ್ಮವನ್ನು ಒಂದು ಪುಣ್ಯದ ಕಾರ್ಯಕ್ಕೆ ಮಾಡಿದರೆ ಅದು ಎದಕ್ಕಾಗ್ತದೆ? ಸತ್ಪಾತ್ರಕ್ಕೆ ಸಲ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ